ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್ ಟು ನಂದಿನೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಮೀಶೋಯಿಂದ ಬಜೆಟ್ ಫ್ರೆಂಡ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಐಟಮ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಒಂದು 10 ಐಟಮ್ಸ್ ಇರ್ಬೋದು. ತುಂಬಾ ನಿಮಗೆ ರೀಸನಬಲ್ ಪ್ರೈಸ್ ಸಿಗುತ್ತೆ, ಹಾಗೆ ತುಂಬ ವರ್ತ್ ಇದೆ ಮತ್ತು ರೆಕಮೆಂಡೆಡ್ ಇರೋವಂಥದ್ದು ಮತ್ತು ಕ್ವಾಲಿಟಿ ಇರೋವಂಥದ್ದೇ ನಾನು ಚೆಕ್ ಮಾಡಿ ನಾನು ಯೂಸ್ ಮಾಡಿ ತೊಗೊಂಡಿದ್ದಾದಮೇಲೆ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಿರೋದು. ನಾನಿವತ್ತು ಫಸ್ಟು ಬುಕ್ಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ಏನು ಬೇಕಾದರೂ ನೀವು ಹ್ಯಾಂಗ್ ಮಾಡ್ಬೋದು ಇದರಲ್ಲಿ. ನನಗೆ ಕಿಚನ್ಗೆ ನಾನು ಅದರಲ್ಲಿ ಬೋರ್ಡ್ ಸೆಟ್ ತೊಗೊಂಡಿದ್ದೆ ಒಂದು, ಅದಕ್ಕೆ ನನಗೆ ಹುಕ್ಕು ಹ್ಯಾಂಗ್ ಮಾಡೋಕ್ಕೆ ಬೇಕಿತ್ತು. ಸೊ ಅದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಮತ್ತು ಹೈ ಕ್ವಾಲಿಟಿ 9 ಇದೆ. ಇದಕ್ಕೆ ಜಸ್ಟ್ ಓನ್ಲಿ ನಿಮಗೆ ತುಂಬಾ ಕಡಿಮೆ ಇದೆ, 100 ಒಳಗಡೆ ಆಗುತ್ತೆ. ನೀವು ಬೇಕಾದರೆ ಇದನ್ನು ಬೈ ಮಾಡ್ಬೋದು. ನಂಬರ್ 1 ಇದು. ಸೆಕೆಂಡ್ ಒನ್, ನಾನು ನಿಮಗೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ನಿಮಗೆ ಮೀಶೋನಲ್ಲೂ ಸಿಗುತ್ತೆ. ಜಸ್ಟ್ ಓನ್ಲಿ 100 ಒಳಗಡೆ ಇದೆ. ಇದೂ ಸಹ ಇದು ನಿಮಗೆ ಇಯರಿಂಗ್ಸ್ನೆಲ್ಲ ಆರಾಮಾಗಿ ನೀವು ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಈ ಥರ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟೋರ್ ಮಾಡ್ಬೋದು ಅನಿಸ್ತು ಇದರಲ್ಲಿ. ಹಾಗೆ ನಾನೀಗ 2 ಇಯರಿಂಗ್ಸ್ ಅದನ್ನು ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ. ಒಂದು 6 ಬಾಕ್ಸಸ್ ಸಿಗುತ್ತೆ. ಇನ್ನೂ ಬೇಕಾದ್ರೆ ದೊಡ್ಡದು ಸಿಗುತ್ತೆ. ಅಲ್ಲಿ ಸ್ಮಾಲ್ ಕಾಲಮ್ಸ್ ಇರುತ್ತೆ. ನೋಡಿ, ಬ್ಯಾಕ್ ಸೈಡಲ್ಲಿ ಕಾಣಿಸುತ್ತೆ. ಇದು 6 ರೋಸೋದು ಮತ್ತು ದೊಡ್ಡದಿರೋದು. ಇದು ತುಂಬ ಜಾಸ್ತಿ ದೊಡ್ಡ ಓಲೆ ಎಲ್ಲ ಹಾಕಿಡೋಕ್ಕೆ ನಾನು ತೊಗೊಂಡಿದ್ದೆ. ಸ್ಮಾಲ್ ಸೈಜ್ದು ಬೇಕಾದ್ರೆ ತೊಗೋಬೋದು. ನಾವೇನು ಅಷ್ಟೊಂದಾಗಿ ಈ ಥರ ಇಯರಿಂಗ್ಸ್ ಯೂಸ್ ಮಾಡೋಲ್ಲ. ಎಲ್ಲಾದರೂ ಫಂಕ್ಷನಲ್ಲಿ ಒಕೇಶ್ನಲ್ಲಿ ಹೋದರೆ ಮಾತ್ರ ಲಾಂಗ್ ಇಯರಿಂಗ್ಸ್ ಯೂಸ್ ಮಾಡೋದು. ಸೊ ಇದನ್ನು ತೊಗೊಂಡೆ. ನನಗಂತೂ ಇದು ಬಂದಮೇಲೆ ತುಂಬ ಖುಷಿ ಆಯಿತು. ಅಲ್ಲಿ ಇಲ್ಲಿ ಇಟ್ಟು ಎಲ್ಲ ಹಿಂದ್ಗಡೆ ಇರೋದೆಲ್ಲ ಬಟನ್ಸ್ ಎಲ್ಲ ಅಲ್ಲಿ ಇಲ್ಲಿ ಲಾಸ್ ಆಗ್ತಾಯಿತ್ತು. ಇದು ತೊಗೊಂಡ್ಮೇಲೆ ಸ್ವಲ್ಪ ಯೂಸ್ ಆಗಿದೆ. ಇದನ್ನು ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಮೀಶೋ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಪ್ರಾಡಕ್ಟ್ಸ್ನ. ಇದು ನಾಟ್ ಸ್ಪಾನ್ಸರ್ಡು. ಇದು ಕಿಚನ್ ಬೋರ್ಡ್ಸ್ ತೊಗೊಂಡಿದ್ದೀನಿ 4 ಕಿಚನ್ಗೆ ಅಂಟಿಸೋಕ್ಕೆ. ಯಾರೋ ಒಬ್ಬರು ಯೂಟ್ಯೂಬರ್ ಎಲ್ಲ ಕಿಚನ್ಗೆ ಹಾಕಿದ್ರು, ಮಿನಿ ಬ್ಲಾಗಲ್ಲಿ ನೋಡಿದ್ದೆ. ನನಗೂ ತುಂಬ ಇಷ್ಟ ಆಯಿತು. ನಮ್ಮ ಕಿಚನ್ಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ. ಫಸ್ಟ್ ಒನ್ ನನ್ನ ಫೇವ್ರೇಟ್ ಕಲರ್ ಇದೆ. ಲೆಟ್ಸ್ ಕುಕ್ ಅಂತ ಇದೆ. ಸೈಜಲ್ಲೂ ನಿಮಗೆ ಏನು ಅಂಥದ್ದೇನು ಚಿಕ್ಕದು ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಕಿಚನಲ್ಲಿ ವಾಲ್ಗೆ ಹ್ಯಾಂಗ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ಇದಕ್ಕೋಸ್ಕರನೇ ನಾನು ಈ ವಾಲ್ ಹ್ಯಾಂಗಿಂಗ್ಸ್ ತೊಗೊಂಡಿದ್ದು. ಡಬಲ್ ಟೇಪ್ ಗಮ್ಮಲ್ಲೂ ಬೇಕಾದ್ರೆ ನೀವು ಇದು ಮಾಡ್ಬೋದು, ಬಟ್ ಹೋಲ್ ಇರೋದ್ರಿಂದ ಈ ಹ್ಯಾಂಗಲ್ಸಲ್ಲಿ ಹ್ಯಾಂಗ್ ಮಾಡ್ಬೋದು. ಫಸ್ಟ್ ಒನ್ 4 ಬಂದಿದೆ. ಇದು ಫಸ್ಟ್ ಒನ್ ಲೆಟ್ಸ್ ಕುಕ್ ಅಂತ. ಸೆಕೆಂಡ್ ಒನ್ ಬೇಕ್ಡ್ ವಿತ್ ಲವ್ ಅಂತ, ರಾಮಾ ಗ್ರೀನ್ ಕಲರ್ದು. ಮೈ ಕಿಚನ್ ಮೈ ರೂಲ್ಸ್. ಥರ್ಡ್ ಒನ್ ಮೈ ಕಿಚನ್ ಮೈ ರೂಲ್ಸ್ ಅಂತ. ಇದು ರೆಡ್ ಕಲರ್ದು ತುಂಬ ಚೆನ್ನಾಗಿದೆ. ಸೈಜಲ್ಲಿ ನೋಡಿ, ಅದಕ್ಕೆ ಹತ್ತಿರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸೈಜಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸೈಜಲ್ಲಿ ಕಡಿಮೆ ಇದ್ರೇ ನಮಗೆ ಕ್ಯೂಟಾಗಿ ಅನ್ಸೋದು. ದೊಡ್ಡ ಫ್ರೇಮ್ಸ್ ಇಟ್ಬಿಟ್ರೆ ಚೆನ್ನಾಗೇನು ಅಷ್ಟು ಚೆನ್ನಾಗಿ ಕಾಣಲ್ಲ. ಒಂದು ಬ್ಲೂ ಕಲರ್ದಿದೆ. ಜಸ್ಟ್ ರೋಲ್ ವಿತ್ ಇಟ್ ಅಂತ, ಚಪಾತಿ ಎಲ್ಲ ಮಾಡೋಕ್ಕೆ ಜಸ್ಟ್ ರೋಲ್ ವಿತ್ ಇಟ್ ಅಂತ. ತುಂಬ ಚೆನ್ನಾಗಿದೆ. ಇದು ಬ್ಲೂ ಕಲರ್. ಟೋಟಲಿ 4 ಕಲರ್ಸ್ ಇದೆ. 1 2 3 ಅಂತ ಆರ್ಡ್ರ್ ಆಗೋ ಅಂಟಿಸ್ಕೋಬೋದು, ಅಥವಾ ನೀವು ಪ್ಯಾರ್ಲಲ್ ಆಗೋದ್ರೂ ಅಂಟಿಸ್ಕೋಬೋದು. ಈ ಕಡೆ 2 ಡೌನ್, ಅಪ್ವರ್ಡ್ಸ್ ಡೌನ್ವರ್ಡ್ಸ್, ಈ ಥರ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಮತ್ತು ಕೆಳಗಡೆ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಮತ್ತು ಅಂಟಿಸ್ಕೋಬೋದು. ಜೋಡಿಯಾಗೂ ಅಂಟಿಸ್ಕೋಬೋದು. ಈ ಥರ 4 ಒಂದು ಹಿಂಗೆ ಡೌನ್ ಬಂದರೆ ತುಂಬ ಚೆನ್ನಾಗಿದೆ. ದಿಸ್ ಈಸ್ ಮೈ ಥರ್ಡ್ ಪ್ರಾಡಕ್ಟ್. ಫೋರ್ತ್ ಒನ್ನು ಆಶಿಕಾ ಅವ್ರ ಫ್ರೆಂಡ್ ಬರ್ಡೇಗೆ ಗಿಫ್ಟ್ ಮಾಡಬೇಕಂತೆ. ಸೊ ಅದಕ್ಕೋಸ್ಕರ ಒಂದು ಹಪ್ ತೊಗೊಂಡಿದ್ದಾಳೆ. ತುಂಬ ಚೆನ್ನಾಗಿದೆ, ಕ್ಲಾಸಿ ಆಗಿದೆ ತುಂಬ, ಮತ್ತು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಫ್ರೆಂಡ್ಗಿದು. ಮೈ ಬ್ರದರ್ ಮೇ ನಾಟ್ ಆಲ್ವೇಸ್ ಬಿ ಅಟ್ ಮೈ ಸೈಡ್, ಬಟ್ ಹೀ ಈಸ್ ಆಲ್ವೇಸ್ ಇನ್ ಮೈ ಹಾರ್ಟ್. ಅವಳಿಗೆ ಫ್ರೆಂಡ್ಗಂತೆ. ಯಾರಿಗೂ ಆಶಿಕಾ? ವಿನಯ್ಗಂತೆ. ಅವಳ ಫ್ರೆಂಡ್, ಅವಳ ಬ್ರದರ್ ಥರ ಅಂತೆ ಅವನು. ಅವನಿಗೋಸ್ಕರ ಇದು ತೊಗೊಂಡಿದ್ದಾಳೆ ಮಗ್ಗು. ಇದು ಅಷ್ಟೇ ನೋಡಿ, ಚೆನ್ನಾಗಿದೆ. ಬ್ರದರ್ ಸಿಸ್ಟರ್ ಅಂತ. ದ ಬೆಸ್ಟ್ ರಿಲೇಷನ್ಶಿಪ್ ಇನ್ ದ ವರ್ಲ್ಡ್, ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ. ಇಬ್ಬರದು ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅವಳು ಅವನ ಬರ್ಡೇಗೆ ಗಿಫ್ಟ್ ಕೊಡೋಕ್ಕಿತ್ತು ಆರ್ಡ್ರ್ ಮಾಡ್ಕೊಂಡಿದ್ದಾಳೆ ಮೀಶೋದಲ್ಲಿ. ಇದು ಫಿಫ್ತ್ ಒನ್. ಇದು ವಾಲ್ಗೆ ಡೆಕೋರೇಟ್ ಮಾಡೋಕ್ಕೆ ಗ್ಲಾಸು. ಇದರಲ್ಲಿ ಗೋಲ್ಡ್ ಸಿಗುತ್ತೆ, ಸಿಲ್ವರ್ ಸಿಗುತ್ತೆ, ಪ್ಲ್ಯಾಟಿನಮ್ ಕಲರ್ದು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಮಿರರ್ ಥರ ಇದೆ. ಒಳಗಡೆ ಬಂದ ತಕ್ಷಣ ನಿಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ. ಈ ಥರ ನೀವು ಯಾವ ಡಿಸೈನಲ್ಲಿ ಮಾಡಬೇಕಾದ್ರೂ ಅಂಟಿಸ್ಬೋದು. ಇದರಲ್ಲಿ ನಿಮಗೆ ಎಷ್ಟು ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ ಅಂತಂದರೆ ಒಂದು 15 ಇದೆ. ಹಾಗೆ ಒಂದು ಸ್ಮಾಲ್ ಬಟರ್ಫ್ಲೈ ಸಹ ಕೊಟ್ಟಿದ್ದಾರೆ. ನೋಡಿ, ಈ ಥರ ನೀವು ಗೋಲ್ಡ್ ಟೇಬಲ್ ಏರಿಯಾದಲ್ಲೋ ಅಥವಾ ನೀವು ಡೈನಿಂಗ್ ಹಾಲಲ್ಲೋ ಲಿವಿಂಗ್ ರೂಮ್ ಹತ್ರನೋ ಈ ಥರ ನೀವು
ಯಾವ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಥರ ನೀವು ಹ್ಯಾಂಗ್ ಮಾಡ್ಕೋಬೋದು. ಪಕ್ಕದಲ್ಲಿ ನಾನು ನಿಮಗೆ ಇದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಬರ್ಬೋದು. ಈ ಥರ ಇಷ್ಟೊಂದು ಸೆಟ್ಸ್ ಕೊಟ್ಟಿದ್ದಾರೆ. ಒಂದು 15-16 ಇದೆ. ಹೇಗೆ ಬೇಕಾದ್ರೂ ನೀವು ಡಿಸೈನ್ ಮಾಡ್ಕೋಬೋದು. ಬರಲಿಲ್ಲ ಅಂತಂದರೆ ಮೀಶೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೂ ಬೇಕಾದರೂ ನೀವು ಡೈರೆಕ್ಟ್ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ಮಾಲ್ ಬಟರ್ಫ್ಲೈಸು ಸಹ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹಾಕೋಕ್ಕೆ. ಈ ಥರ ಇದೆ. ಅದು ಒಂದು 10 ಇರ್ಬೋದು. ಈ ಥರ ಹಿಂದ್ಗಡೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಈಗ ತೆಗೆದ್ರೆ ಹಾಳಾಗ್ಬಿಡುತ್ತೆ, ನಾನು ಅನ್ಸೋಗಿ ತೆಗಿದ್ದೀನಿ. ಈ ಥರ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇದನ್ನು ತೆಗೆದು ಡೈರೆಕ್ಟ್ ನೀವು ವಾಲ್ಗೆ ಪೇಸ್ಟ್ ಮಾಡ್ಬೋದು. ಇದಕ್ಕೋಸ್ಕರ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಈ ಥರ ತೆಗ್ದು ನೀವು ಬರೀ ಪೇಸ್ಟ್ ಮಾಡೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಪೇಸ್ಟ್ ಮಾಡ್ಕೋಬೋದು. ನೆಕ್ಸ್ಟು ವಾಲ್ ಹ್ಯಾಂಗಿಂಗ್ಸ್ ಒಂದು ತೊಗೊಂಡಿದ್ದೀನಿ ಹಾಲ್ಗೆ. ತುಂಬಾ ಇಷ್ಟ ಆಯಿತು ಮತ್ತು ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸ್ ಅಂತೂ ತುಂಬ ಓಕೆ. ನೀವು ಬೇಕಾದ್ರೆ ತೊಗೋಬೋದು. ಇಲ್ಲಿ ನೀವು ವಾಸ್ ಅಥವಾ ಪಾಟ್ಸು ಏನು ಬೇಕಾದರೂ ಇಡ್ಬೋದು. ಹಾಲಲ್ಲಿ ಹ್ಯಾಂಗ್ ಮಾಡೋಕ್ಕೆ ಮಾಡಿದ್ದೀನಿ. ಇಲ್ಲೊಂದು ಸ್ಪೇಸ್ ಇದೆ. ಏನಾದರೂ ಡಾಲ್ಸು ಚಿಕ್ಕ ಟಾಯ್ಸು ಏನು ಬೇಕಾದರೂ ನೀವು ಶೋ ಮಾಡ್ಬೋದು. ಅಥವಾ ಮನಿ ಪ್ಲ್ಯಾಂಟ್ದು ಚಿಕ್ಕ ಮನೇಲಿ ಇಟ್ಕೊಳ್ಳೋವಂಥ ಪ್ಲ್ಯಾಂಟ್ಸು ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ಕಟ್ಟೋಕೆ ನಿಮಗೆ ದಾರ ಕೊಟ್ಟಿದ್ದಾರೆ. ಸೊ ನೀವು ಹ್ಯಾಂಗ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್ನು ನಾನು ಫ್ರಿಜ್ಗೆ ಜಿಪ್ ಲಾಕ್ ಇರೋವಂಥದ್ದು, ಜಿಪ್ ಇರೋವಂಥದ್ದು ಪಾಕೆಟ್ಸ್ ತೊಗೊಂಡಿದೆ. ತರಕಾರಿ ಎಲ್ಲ ಸ್ಟೋರ್ ಮಾಡಿರ್ಬೋದು ಅಥವಾ ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿರ್ಬೋದು. ಈ ಥರ ಜಿಂಜರ್, ಲೆಮನ್ ಮತ್ತು ಕೋರಿಯಂಡರ್ ಲೀವ್ಸು ಮತ್ತು ಕರಿ ಲೀವ್ಸು ಮತ್ತು ಸೌತೆಕಾಯಿ ಆಗಲಿ ಏನೇನು ವೆಜಿಟೇಬಲ್ಸ್ನ ಅಥವಾ ಫ್ರೂಟ್ಸ್ನ ಈ ಜಿಪ್ ಲಾಕಲ್ಲಿ ನೀವು ಈ ಥರ ಜಿಪ್ ಲಾಕ್ ಕೊಟ್ಟಿದ್ದಾರೆ. ಕ್ಲೋಸ್ ಓಪನ್ ಈ ಥರ ಹೀಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಅಲ್ಲಿ ಇಲ್ಲಿ ಇಟ್ಟು ಫ್ರಿಜ್ಜೆಲ್ಲ ಹಾಳಾಗೋದಕ್ಕಿಂತ ನೀವು ಇದರೊಳಗೆ ಸ್ಟೋರ್ ಮಾಡಿಟ್ರೆ ಆದಷ್ಟು ತುಂಬ ದಿವಸ ನಿಮಗೆ ಅದು ಕೆಡಲ್ಲ. ತುಂಬ ಚೆನ್ನಾಗಿ ಸ್ಟೋರೇಜ್ ಆಗಿ ಒಳಗಡೆ ನೀಟಾಗಿ ಹೈಜೀನಾಗಿ ಇರುತ್ತೆ. ಬಟಾಣಿ ಈ ಥರ ಫ್ರೋಝನ್ ಪೀಸ್ ಎಲ್ಲ ಇರುತ್ತಲ್ಲ, ನೀವು ಇದ್ರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಯಾವುದೇ ಥರ ತುಂಬ ದಿನ ಆದರೂ ನಿಮಗೆ ಫ್ರೆಶ್ಶಾಗಿ ಐಟಮ್ಸ್ ಎಲ್ಲ ಹಾಗೇ ಇರುತ್ತೆ. ಒಂದು ಅಷ್ಟು ನಿಮಗೆ 200 ಒಳಗಡೆ ನಿಮ್ಗೆ ಸಿಗುತ್ತೆ. 150-200 ಒಳಗಡೆ ತುಂಬ ರೀಸನಬಲ್ ಆಗಿದೆ. ನೀವು ಪರ್ಚೇಸ್ ಮಾಡ್ಬೋದು. ಮಿರರ್ ವರ್ಕ್ದು ಏನು ಹೇಳಿದ್ನಲ್ಲ ಅದು ನಿಮಗೆ 150 ಒಳಗಡೆ ಇದೆ. ಈ ವಾಲ್ ಹ್ಯಾಂಗಿಂಗ್ ಏನಿದೆ 164 ಏನೋ ಇದೆ. ಆಫರ್ಸ್ ನಡೀತಾ ಇರುತ್ತೆ. ನೆಕ್ಸ್ಟು ನಾನು ಜಾಮೂನ್ಗೆ ಐಸ್ ಕ್ರೀಮ್ಸ್ಗೆ ಬೌಲ್ಸ್ ಅಂತೂ ನೋಡಿ ತುಂಬ ಖುಷಿಯಾಯಿತು. ಆ ರೆಸ್ಟೋರೆಂಟಲ್ಲಿ ನಾನು ಹೋದಾಗ ಈ ಥರ ಬೌಲ್ಸು ಐಸ್ ಕ್ರೀಮ್ ಹಾಕಿ ಮತ್ತು ಜಾಮೂನ್ ಹಾಕಿ ಕೊಟ್ಟಿದ್ರು. ತುಂಬಾ ಖುಷಿಯಾಯಿತು. ನನಗಂತೂ ಆ ರೆಸ್ಟೋರೆಂಟಿಂದನೇ ಎತ್ಕೊಂಡ್ಬಂದ್ಬಿಡ್ಬೇಕು ಅನಿಸಿತ್ತು. ಆಮೇಲೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಅಮೆಝಾನಲ್ಲೂ ಇದೆ, ಮೀಶೋನಲ್ಲೂ ಇದೆ, ಎಲ್ಲ ಆನ್ಲೈನಲ್ಲೂ ನೀವು ಪರ್ಚೇಸ್ ಮಾಡ್ಬೋದು. ಇದು ಲೋಟಸ್ ಶೇಪಲ್ಲಿದೆ. ತುಂಬ ಚೆನ್ನಾಗಿದೆ. 6 ಪೀಸಸ್ ಏನೋ ಬಂದಿದೆ. ಹೈ ಕ್ವಾಲಿಟಿ ಇರುವಂಥದ್ದು. ನೆಕ್ಸ್ಟ್ ಒನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫ್ರಿಜ್ಗೆ ಸ್ಟೋರೇಜ್ ಕಂಟೈನರ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನಿನ್ನು ತೆಗೆದು ನೋಡಿಲ್ಲ, ಈಗಲೇ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ನಿಮ್ಮ ಮುಂದೆನೇ. ನಿಮಗೆ ನಾನು 6 ಇರೋದು ಆರ್ಡ್ರ್ ಮಾಡ್ಕೊಂಡಿದ್ದೆ. 1 2 3 4 5 6 4 ಇರೋದು ಸಿಗುತ್ತೆ. ಇದು 4ಗೆ 200, 6ಗೆ 300 ಪರ್ ಪೀಸ್ಗೆ ನಿಮಗೆ 50 ರೂಪೀಸ್ ಆಗುತ್ತೆ. ನಿಮಗಿದು 4 6 8 ಆ ಥರ ಸಿಗುತ್ತೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರ ಬರುತ್ತೆ. ಯಾವುದೇ ಥರ ತರಕಾರಿನ ನೀವು ಕ್ಲೀನ್ ಮಾಡಿಕೊಂಡು ಇಡ್ಬೋದು. ಚಾಪ್ ಮಾಡಿ ಬೇಕಾದ್ರೆ ಇಟ್ಕೋಬೋದು ಮತ್ತು ತೊಳೆದು ಇದರಲ್ಲಿ ನೀವು ಸ್ಟೋರ್ ಮಾಡಿ ಬೇಕಾದ್ರೆ ಇಟ್ಕೋಬೋದು. ನನಗೆ ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ ಎಲ್ಲ ಹಾಕೋಕ್ಕೆ ಉದ್ದುದ್ದಾಗಿರುವಂಥ ಟ್ರೇಸ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಈ ಸ್ಟೋರೇಜ್ ಬಾಕ್ಸ್ ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಯೂಸ್ಫುಲ್ ಇದೆ. ಕರಿ ಲೀವ್ಸ್ ಎಲ್ಲ ಹಾಗೆ ತೊಳೆದಿದ್ದೆಲ್ಲ ಹಾಗೆ ಇಟ್ಟರೆ ನಿಮ್ಗೆ ಹಾಗೆ ಫ್ರೆಶ್ ಆಗಿರುತ್ತೆ. ಆ ಥರ ಎಲ್ಲ ಫ್ರೆಶ್ ಆಗಿರೋವಂಥ ಐಟಮ್ಸೇ ತಿನ್ನಬೇಕು. ಜಾಸ್ತಿ ತರಕಾರಿ ಎಲ್ಲ ನಾನೇನು ಅಷ್ಟು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. 3 ಡೇಸ್ಗೊಂದ್ಸತಿ ಹೋಗಿ ಮಾರ್ಟ್ಗೆ ಹೋಗಿ ಹಸಿರು ತೋಟಕ್ಕೆ ಹೋಗಿ ತೊಗೊಂಡು ಬಂದುಬಿಡ್ತೀವಿ. ಆಗ ನಾವು ತಂದಾಗ ಫ್ರಿಜ್ಜಲ್ಲಿ ಇಡಬೇಕಲ್ಲ ಒಂದು 3 ಡೇಸ್ಗೋಸ್ಕರ ಆದರೂ. ಸೊ ಅದಕ್ಕೋಸ್ಕರ ನಾನು ಈ ಥರ ಸ್ಟೋರೇಜ್ ಬಾಕ್ಸಸ್ ತೊಗೊಂಡಿದ್ದೀನಿ. ಜಸ್ಟ್ ಓನ್ಲಿ 300 ರೂಪೀಸ್ ಅಷ್ಟೇ. ಈ ಥರ ಕ್ಲೋಸ್ ಮಾಡೋದು. ಡಿಮಾರ್ಟಲ್ಲೂ ನಿಮಗೆ ಸಿಗುತ್ತೆ, ವಿಶಾಲ್ ಮಾರ್ಟಲ್ಲೂ ಸಿಗುತ್ತೆ. ಸೇಮ್ ಇದೇ ಕ್ವಾಲಿಟಿ ಇರುವಂಥದ್ದು. ಓಕೆ ಫ್ರೆಂಡ್ಸ್, ಇಲ್ಲಿ ತನಕ ನಾನು ವೀಡಿಯೋಸ್ ನೋಡಿದ್ರೆ ನಿಮ್ಮೆಲ್ಲರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಫರ್ದರ್ ನೋಟಿಫಿಕೇಷನ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ.
ನೀವು ತಕ್ಷಣ ನನ್ನ ವಿಡಿಯೋ ವಾಚ್ ಮಾಡ್ಬೋದು. ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಪ್ರಾಡಕ್ಟ್ಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಅಷ್ಟೇ ಪ್ರಾಡಕ್ಟ್ಸ್ನ ಮೀಶೋದಲ್ಲಿ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಸೇಮ್ ಪ್ರೈಸಸ್ಸೇ ಇರುತ್ತೆ. ಯಾವುದೇ ಥರ ಮೆಂಬರ್ಶಿಪ್ ಇಲ್ದಿರೂ ನೀವು ಸೇಮ್ ಪ್ರೈಸ್ಗೆ ಪರ್ಚೇಸ್ ಮಾಡ್ಬೋದು. ಇವತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಮಿನಿ ವ್ಲಾಗ್ಸ್ ಎಲ್ಲ ಬರ್ತಾ ಇದೆ, ನೋಡಿ, ಲೈಕ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿತ್ತು. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.